ಮತ್ತೊಂದು ಕಡೆಯಲ್ಲಿ ಸೂರಜ್ ರೇವಣ್ಣ ಅವರ ವಿರುದ್ಧ ಆರೋಪ ಮಾಡಿರುವಂತಹ ವ್ಯಕ್ತಿ ಪ್ರಕರಣದಲ್ಲಿ ಸಂತ್ರಸ್ತ ಅವರ ಹೆಲ್ತ್ ಚೆಕಪ್ ಕೂಡ ಮಾಡಲಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಸತತ 2 ಗಂಟೆಗಳ ಕಾಲ ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನ ಮಾಡಲಾಗಿದೆ. 15ಕ್ಕೂ ಹೆಚ್ಚು ಬಗೆಯ ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಟಲ್ ಬಿಹಾರಿ ಆಸ್ಪತ್ರೆಯಲ್ಲಿ ಉಳಿದ ಹಾಸನದ ಪೊಲೀಸರು ಪ್ರಕರಣ ಸಿಐಡಿಗೆ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಇದೀಗ ಚರ್ಚೆ ಆಗ್ತಾ ಇದೆ. ಸಂತ್ರಸ್ತನನ್ನ ಎಲ್ಲಿಗೆ ಕರೆದೊಯ್ಯಬೇಕು ಅನ್ನೋದ್ರ ಬಗ್ಗೆ ಪೊಲೀಸರಲ್ಲಿ ಸಣ್ಣ ಅನುಮಾನ. ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚಿಸಿ ನಂತರದಲ್ಲಿ ಮುಂದಿನ ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಸಂತ್ರಸ್ತನ ಹೆಲ್ತ್ ಚೆಕಪ್ ಅಂತಿಮವಾಗಿದೆ. ಸತತ 2 ಗಂಟೆಗಳ ಕಾಲ ನಡೆದಿದೆ ಈ ಆರೋಗ್ಯ ತಪಾಸಣೆ. ಸೂರಜ್ ರೇವಣ್ಣ ಅವರದ್ದು ಕೂಡ ಹೆಲ್ತ್ ಚೆಕಪ್ ಹಾಸನದಲ್ಲಿ, ಇತ್ತ ಪ್ರಕರಣದ ಸಂತ್ರಸ್ತನದ್ದು ಕೂಡ ವೈದ್ಯಕೀಯ ಪರೀಕ್ಷೆ. ಎರಡೂ ಕೂಡ ಸೈಮಲ್ಟೇನಿಯಸ್ ಆಗಿ ಒಂದು ಬೆಂಗಳೂರಿನಲ್ಲಿ ಮತ್ತೊಂದು ಹಾಸನದಲ್ಲಿ ನಡೆದಿದೆ. ಸದ್ಯಕ್ಕೆ ನೀವು ಗಮನಿಸ್ತಾ ಇರೋ ದೃಶ್ಯ ಪ್ರಜ್ವಲ್ ರೇವಣ್ಣ ಅವರನ್ನ ವೈದ್ಯಕೀಯ ತಪಾಸಣೆಗೆ ಕರ್ಕೊಂಡು ಹೋದ ದೃಶ್ಯ. ಮತ್ತೊಂದು ಕಡೆ ನಾವೀಗ ಹೇಳ್ತಾ ಇರೋದು ಸಂತ್ರಸ್ತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ ಸುದ್ದಿ. ಆಸ್ಪತ್ರೆಯಿಂದ ಸಂತ್ರಸ್ತನನ್ನ ಹಾಸನ ಪೊಲೀಸರು ಕರೆದೊಯ್ಯಬೇಕಾಗಿತ್ತು, ಆದರೆ ಪ್ರಕರಣವನ್ನ ವರ್ಗಾವಣೆ ಮಾಡಿರೋದು ಸಿಐಡಿಗೆ. ಹೀಗಾಗಿ ಎಲ್ಲಿ ಕರ್ಕೊಂಡು ಹೋಗೋದು ಸಂತ್ರಸ್ತನನ್ನ ಅಂತ ಹೇಳಿ ಮಾತುಕತೆ ಸದ್ಯಕ್ಕೆ ಚರ್ಚೆ ನಡೀತಾ ಇದೆ ಪೊಲೀಸರ ನಡುವೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ. ನಾಗರಾಜ್, 2 ಗಂಟೆ 15 ಟೆಸ್ಟ್ಗಳು, ಮುಂದೆಲ್ಲಿ ಕರ್ಕೊಂಡು ಹೋಗೋದು ಅನ್ನೋದ್ರ ಬಗ್ಗೆ ಅನುಮಾನ. ಸದ್ಯಕ್ಕೆ ಇದನ್ನು ಹೊರತುಪಡಿಸಿ ಬೇರೆನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಈ ಪ್ರಕರಣದ ಬಗ್ಗೆ? ಸ್ಮಿತಾ, ಏನು ಈಗಾಗಲೇ ಪ್ರಕರಣವನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ ಅಂತೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ರು. ಅದರಂತೆ ಆದೇಶ ಕೂಡ ಆಗಿದೆ. ತುರ್ತಾಗಿ ಪ್ರಕರಣವನ್ನು ಸಿಐಡಿ ಒಂದು ಎಕನಾಮಿಕ್ ಅಫೆನ್ಸಸ್ ವಿಂಗ್ಗೆ ಕೊಡಿ ಅಂತಂತೇಳಿ. ಈ ಹಿನ್ನೆಲೆಯಲ್ಲಿ ಏನು ಒಂದು 2 ಗಂಟೆಗಳಿಗೂ ಅಧಿಕ ಕಾಲ ನಡೆದಂಥ ಸಂತ್ರಸ್ತನ ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆಗಿದ್ರು. ಹಾಸನ ಪೊಲೀಸರಿಗೆ ಆತನನ್ನು ಈಗ ಹಾಸನಕ್ಕೆ ಕರೆದುಕೊಂಡು ಹೋಗ್ಬೇಕಾ ಫರ್ದರ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋದಕ್ಕೆ, ಅಥವಾ ಇಲ್ಲೇ ಉಳಿಸ್ಕೊಂಡು ಸಿಐಡಿ ಅಧಿಕಾರಿಗಳಿಗೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹಸ್ತಾಂತರ ಮಾಡಬೇಕಂತೇಳಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಈ ಒಂದು ಪ್ರಕರಣವನ್ನು ಸಿಐಡಿ ಇವತ್ತು ಸಂಜೆ ವೇಳೆಗೆ ಒಂದು ಟೇಕಪ್ ಮಾಡಲಿದೆ. ಒಟ್ಟಾರೆಯಾಗಿ ಒಂದು ಫೈಲನ್ನು ತರಿಸ್ಕೊಂಡು ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಶುರು ಮಾಡಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಅಲ್ಲದೆ ರಾತ್ರಿ ವೇಳೆಗೆ ಸೂರಜ್ ರೇವಣ್ಣ ಅವರನ್ನು ಸಹ ಸಿಐಡಿ ಕಚೇರಿಗೆ ಕರೆದುಕೊಂಡು ಬರಲಾಗುತ್ತೆ. ಸಂಜೆ ವೇಳೆಗೆ ಸಂತ್ರಸ್ತನನ್ನು ಸಿಐಡಿ ಕಚೇರಿಗೆ ಕರೆದುಕೊಂಡು ಹೋಗಿ ಒಂದಷ್ಟು ಪ್ರಾಥಮಿಕ ಹೇಳಿಕೆಗಳನ್ನು ದಾಖಲು ಮಾಡುವ ಕೆಲಸವನ್ನು ಸಿಐಡಿ ಅಧಿಕಾರಿಗಳು ಮಾಡ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಏನು ವೈದ್ಯಕೀಯ ಪರೀಕ್ಷೆ ಬಗ್ಗೆ ಮಾತನಾಡೋದಾದ್ರೆ, ವೈದ್ಯಕೀಯ ಪರೀಕ್ಷೆ ಈ ಒಂದು ಸೆಕ್ಷನ್ 377 ಆಗಿದಂಥ ಸಂದರ್ಭದಲ್ಲಿ ಬಹಳ ಸೂಕ್ಷ್ಮವಾಗಿ ಮತ್ತು ಬಹಳ ಪ್ರಮುಖವಾಗಿ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಬೇಕಾಗುತ್ತೆ. ಅದು ದೇಹಗಳ ಮೇಲೆ ಇರ್ತಕ್ಕಂಥ ಗುರುತುಗಳನ್ನು ಮತ್ತು ಗಾಯಗಳು ಯಾವ ರೀತಿ ಆಗಿದ್ದಾವೆ, ಯಾವ ಒಂದು ಕಾರಣಕ್ಕೆ ಆಗಿದ್ದಾವೆ ಈ ಗಾಯಗಳು ಅನ್ನೋದನ್ನು ಸಾಕಷ್ಟು ಅನಾಲಿಸ್ಟಿಕ್ ಆಗಿ ವೈದ್ಯರು ಒಂದು ವರದಿಯನ್ನು ನೀಡಬೇಕಾಗುತ್ತೆ. ಅದರಂತೆ ಬೌರಿಂಗ್ ಆಸ್ಪತ್ರೆಯ ವೈದ್ಯರು ಅಟಲ್ ಬಿಹಾರಿ ಏನು ಸಂಶೋಧನಾ ಆಸ್ಪತ್ರೆ ಮತ್ತು ವೈದ್ಯಕೀಯ ಕಾಲೇಜ್ ಇದೆ ಇಲ್ಲಿ ಮಾಡಿರ್ತಕ್ಕಂಥದ್ದು. ಇನ್ನು ಕೆಲವೊತ್ತಿನಲ್ಲಿ ಈತನನ್ನು ಸಿಐಡಿಗೆ ಕರೆದುಕೊಂಡು ಹೋಗೋದ್ರ ಬಗ್ಗೆ ನಿರ್ಧಾರ ಆಗುವಂಥದ್ದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ.